ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಚಿಕನ್ ಸಾಂಬಾರ್ ಪೌಡ್ರ್ ಮತ್ತು ಚಿಕನ್ ಮಸಾಲೆ ಏನೂ ಹಾಕದೆ ಯಾವ ಥರ ಚಿಕನ್ ಸಾಂಬಾರ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಬಾಣಲಿಗೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕಾಳು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಳನ್ನೂ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಅದೊಂದು ಸ್ವಲ್ಪ ತಾದ್ಮೇಲೆ ಮತ್ತು ಕೊಬ್ಬರಿ, ನಾನು ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ತೊಗೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಕೊಬ್ಬರಿ. ಫ್ರೆಶ್ಶಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹಳೇದೆಲ್ಲ ಹಾಕಬಾರ್ದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ನೀಟಾಗಿ ತೊಳ್ಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಕ್ಕಿ ಬೇಯಿಸೋಣ, ಅವಾಗ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಆರೋಷ್ಟರಲ್ಲಿ ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ ಮತ್ತು ಕಸ್ತೂರಿ ಮೆಥಿ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆಯಲ್ಲಿ ಇದಾಗಲಿ. ನೆಕ್ಸ್ಟು ಅದನ್ನು ಹಾಗೆ ಇರಲಿ. ನೆಕ್ಸ್ಟು ಚಿಕನ್ನು ಒಂದು ಅರ್ಧ kg ತೊಗೊಂಡಿದ್ದೀನಿ ನಾನು. ನೋಡ್ರಿ, ಕೊಬ್ಬೆಲ್ಲ ಇದೆ, ಚೆನ್ನಾಗಿ 2 ಸರಿ ತೊಳ್ಕೊಂಡು ಮತ್ತು ಕುಕ್ಕರಲ್ಲಿ ಕಸ್ತೂರಿ ಮೆಥಿ, ಚಕ್ಕೆ, ಲವಂಗ ಎಲ್ಲ ಫ್ರೈ ಆಗಿರುತ್ತೆ, ಅದಕ್ಕೆ ಹಾಕ್ಕೊಳ್ಳಿ. ಚಿಕನ್ನ ಚೆನ್ನಾಗಿ ತೊಳೆದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ಉಪ್ಪು ಎರಡನ್ನೂ ಹಾಕ್ಬಿಟ್ಟು ಕ್ಲೀನಾಗಿ ನೀರು ಬಿಟ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ, ಯಾಕಂದರೆ ಕಸ್ತೂರಿ ಮೆಥಿ, ಎಣ್ಣೆ ಮತ್ತು ಉಪ್ಪಲ್ಲೆಲ್ಲನೂ ನೀರು ಬಿಟ್ಕೊಂಡ್ರೆ ಅದರಲ್ಲೇ ಒಂದು ಅರ್ಧ ಬೆಂದ್ಬಿಡುತ್ತೆ. ಎಲ್ಲ ಆದಮೇಲೆ ನೆಕ್ಸ್ಟು ಕ್ಲೀನಾಗಿ ಅದನ್ನು ಒಂದು 2 ನಿಮಿಷ ಮುಚ್ಚಿಟ್ಕೊಂಡ್ರೆ ನೋಡ್ರಿ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನಾಗಿ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು ವಿಷಲ್ ಇಟ್ಕೊತಾ ಇದ್ದೀನಿ ನಾನು. ನಿಮ್ಗೆ ವಿಷಲ್ ಬೇಡ ಅಂದರೆ ಓಪನ್ ಇದರಲ್ಲೇ ಬೇಯಿಸ್ಕೊಬೋದು. ನಾನಿಲ್ಲಿ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿಲ್ಲ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು ವಿಷಲ್ ಇಟ್ಕೊಂಡಿದ್ದೀನಿ. ವಿಷಲ್ ಬೇಡ ಅಂದ್ರೆ ಹಂಗೆ ಇಟ್ಕೊಳ್ಳಿ. ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ತರಹದ ಸಾಂಬಾರ್ ಪೌಡ್ರು ಏನೂ ಹಾಕಿಲ್ಲ ನಾನು, ಚಿಕನ್ ಮಸಾಲೆ ಏನೂ ಯೂಸ್ ಮಾಡಿಲ್ಲ. ನೋಡು, ಹಾಗೇನೆ ಗ್ರೇವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀರು ಬೇಕಂದರು, ತುಂಬ ಗಟ್ಟಿ ಬೇಡ ಅಂದರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ. ಮತ್ತು ಬಿಸಿ ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದ್ಸರಿ ತಿಂದು ನೋಡಿ, ಮತ್ತೆ ತಿನ್ಬೇಕಂತ ಅನಿಸುತ್ತೆ ನಿಮಗೆ. ಸಂಡೇ ಟೈಮ್ ಮಾಡ್ಕೊಳ್ರಿ, ಸೂಪರಾಗಿರುತ್ತೆ. ಒಂದ್ಸರಿ ತಿಂದು ನೋಡಿ, ಆಮೇಲೆ ಕಮೆಂಟ್ ಮಾಡಿ.